ಅಕಸ್ಮಾತ್ತಾಗಿ ಅಣ್ಣ ಅಥವಾ ಅಪ್ಪ ಏನಾದ್ರು ನೋಡ್ಬಿಟ್ರೆ ಸುಮ್ಮನೆ ತೊಂದರೆ ಆಗ್ಬಿಡುತ್ತೆ. ಅದಕ್ಕೆ. ಅಯ್ಯೋ, ನಿಮ್ಮ ಅಪ್ಪ ಅಣ್ಣ ನೋಡಿದ್ರೆ ಏನ್ ಮಾಡ್ತಾರೆ? ಅಲ್ಲ ಕಣೆ, ನಾವಿಬ್ರು ಮದುವೆಯಾಗಿ ಸಂಸಾರ ನಡೆಸ್ಬೇಕಂತ ಇದ್ದೀವಿ. ನಾನಂತೂ ಅವ್ರಿಗೆ ಯಾರಿಗೆ ಹೆದರಲ್ಲ. ಅದು ಹಾಗಲ್ಲ ಕಣೋ, ನನಗೆ ನಿನ್ ಮೇಲೆ ತುಂಬಾನೇ ನಂಬಿಕೆ ಇದೆ. ಆದ್ರೆ ಅಕಸ್ಮಾತ್ತಾಗಿ ಏನಾದ್ರೂ ನೋಡ್ಬಿಟ್ರೆ ಮುಂದೆ ಎಲ್ಲಿ ತೊಂದರೆ ಆಗ್ಬಿಡುತ್ತೆ ಏನೋ ಅಂತ ನನಗೆ ಯಾಕೋ ತುಂಬಾ ಭಯವಾಗ್ತಿದೆ ಕಣೋ. ಅಯ್ಯೋ ನೋಡಿ ಚಿನ್ನ, ನೀ ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಬೇಡ. ನೋಡು, ನಾನು ಅವ್ರನ್ನ ಒಪ್ಸಿ ನಾವು ಮದುವೆ ಆಗುವ ಅಂತ. ಏನು ಚಿಂತೆ ಮಾಡ್ಬೇಡ. ಅಲ್ಲ ಕಣೋ, ನೀನ್ ಹೇಳೋದೇನೋ ಸರಿ ಇದೆ. ಅಕಸ್ಮಾತ್ತಾಗಿ ಇದಕ್ಕೆ ಏನಾದ್ರೂ ಅಣ್ಣ ಅಥವಾ ಅಪ್ಪ ಒಪ್ಲಿಲ್ಲ ಅಂದ್ರೆ ಅಂತ ನನಗೆ ಯಾಕೋ ತುಂಬಾ ಭಯ ಇದೆ. ಆದ್ರೆ ನಿನ್ ಬೇರೆ ನಿಜವಾಗ್ಲೂ ನನಗೆ ನಂಬಿಕೆ ಇದೆ ಕಣೋ. ಏನ್ ಮಾಡ್ಲಿ? ನೋಡು, ನಿನ್ನ ಇದೇ ಗುಣ ಕಣೆ ನನಗೆ ತುಂಬಾ ಇಷ್ಟ ಆಗೋದು. ನೋಡು, ಈಗ ರಾಕೇಶ್, ನೀನೇನು ತೊಂದ್ರೆ ಬೇಡ, ನನಗೆ ಗೊತ್ತಿದೆ. ಅಂದಾಗೆ ನೋಡು, ನಾವಿಬ್ರು ಪ್ರೀತಿ ಮಾಡ್ತಾ ಇದೀವಲ್ವಾ, ಈ ವಿಷಯ ಏನಾದ್ರು ಮನೇಲಿ ಗೊತ್ತಾದ್ರೆ ಮುಂದೆ ಏನ್ ತೊಂದರೆ ಆಗುತ್ತೋ ಏನೋ. ನಿನಗೇನು ಅನಿಸ್ತಿಲ್ವೇನೋ? ನೀನ್ ಯಾಕೆ ಅದ್ರ ಬಗ್ಗೆ ಕೆಲಸ ಮಾಡ್ಕೊತೀಯ? ನಾನಿಲ್ವಾ? ನಿಮ್ಮಪ್ಪನ ನಾನು ಒಪ್ಪಿಸ್ತೀನಿ ಕಣೆ, ನಾನು ಒಪ್ಪಿಸ್ತೀನಿ. ಇದಕ್ಕೆ ಕಣೋ, ಇದಕ್ಕೆ ನೀನ್ ನನಗೆ ತುಂಬಾ ಇಷ್ಟವಾಗಿದ್ದು. ನೋಡು, ನೀನು ಎಷ್ಟೇ ಶ್ರೀಮಂತನಾದ್ರೂ ಸ್ವಲ್ಪ ಕೊಂಚಿತ್ತು ನಿನಗೆ ದುರಂಕಾರ ಅನ್ನೋದೇ ಇಲ್ಲ. ನೀನು ಶ್ರೀಮಂತ ಅನ್ನೋದನ್ನು ಕೂಡ ತೋರಿಸ್ಕೊಳ್ಳೋದು ಇಲ್ಲ. ಈ ನಿನ್ನ ಸಿಂಪ್ಲಿಸಿಟಿ, ಈ ನಿನ್ನ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ನನಗೆ ತುಂಬಾ ಇಷ್ಟ ಕಣೋ. ಅದಕ್ಕೆ ತಾನೇ ನಾನ್ ನಿನ್ ಪ್ರೀತಿ ಬಲೆ ಬಿದ್ದಿರೋದು. ಅಂದಹಾಗೆ ನಿನಗೆ ಗೊತ್ತಿದೆ, ನಾನ್ ಯಾರನ್ನು ಕೂಡ ಪ್ರೀತಿ ಮಾಡೋದಿಲ್ಲ. ಅಲ್ಲದೆ ಪ್ರೀತಿ ಮಾಡ್ತೀನಿ ಅಂತ ಯಾವತ್ತೂ ಮುಂದೆ ಹೋದೋಳು ಅಲ್ಲ. ಆದ್ರೆ ನಿನ್ನೆ ನೋಡಿದ ತಕ್ಷಣ ಗೊತ್ತಿಲ್ಲ ಕಣೋ, ಈ ನಿನ್ನ ಸಿಂಪ್ಲಿಸಿಟಿ ಎಲ್ಲ ನನಗೆ ಎಷ್ಟೊಂದು ಇಷ್ಟ ಆಗಿದೆ ಗೊತ್ತಾ. ನೀನೇನ್ ಪಡೆದಿರೋ ನಾನೇ 7 ಜನ್ಮದ ಪುಣ್ಯವತಿ ಅಷ್ಟೇ. ಇಷ್ಟು ದಿವಸದಲ್ಲೇ ನಾವು ಪ್ರದೇಶಕ್ಕೆ ಬಂದಿದ್ದೀವಿ. ನೋಡು, ಈ ಸ್ಥಳಕ್ಕೆ ಕರ್ಕೊಂಡು ಬಂದ್ರೆ ಒಂಥರ ಖುಷಿ ಕಣೆ, ಒಂಥರ ಖುಷಿ. ಹೌದಾ? ನಿನಗೆ ಯಾಕೆ ಖುಷಿ? ಅದೇ ಕಣೆ, ನಿನ್ನ ಜೊತೆ ಇದ್ಮೇಲೆ ನನ್ಗೆ ಖುಷಿ ಆಗಿರುತ್ತಾ? ಅದಕ್ಕೆ ಅಲ್ವಾ ನಾನು ಇದೇ ಸ್ಥಳದಲ್ಲಿ ಪ್ರಪೋಸ್ ಮಾಡಿದ್ದು. ಏನು ನಿನಗೆ ನೆನಪಿದ್ಯಾ? ನೀನು ಇಲ್ಲೇ ನನಗೆ ಪ್ರಪೋಸ್ ಮಾಡಿದ್ಯಲ್ವಾ? ಆದ್ರೆ ನೀ ಪ್ರಪೋಸ್ ಮಾಡಿರೋದನ್ನ ಸ್ಥಳ ಮಾತ್ರ ಮಾಡ್ತಿಲ್ಲ. ಆದ್ರೆ ನನಗೊಂದು ಆಸೆ ಇದೆ ಕಣೋ, ಈಡೇರಿಸ್ತೀಯಾ? ನೀನ್ ಅವತ್ತು ಯಾವ ರೀತಿ ನನಗೆ ಪ್ರಪೋಸ್ ಮಾಡಿದ್ಯೋ ಅದೇ ರೀತಿ ಇವತ್ತೊಂದಿನ ನನಗೆ ಮತ್ತೆ ಪ್ರಪೋಸ್ ಮಾಡು. ನೋಡು, ಮೂಡ್ಗಿಡಿಲ್ಲ ಅನ್ಬೇಡ. ನನಗೆ ತುಂಬಾ ಆಸೆ ಆಗ್ತಿದೆ ನೀನ್ ಪ್ರಪೋಸ್ ಮಾಡೋದನ್ನ ನೋಡ್ಬೇಕು ಅಂತ. ದಯವಿಟ್ಟು ಪ್ರಪೋಸ್ ಮಾಡು. ಏನು ಇದು ಇಷ್ಟೊಂದು ಸಿಂಪಲ್ ಆಗಿ? ಅವತ್ ನೋಡಿದ್ರೆ ಅಷ್ಟು ಪ್ರೀತಿಯಿಂದ ಪ್ರಪೋಸ್ ಮಾಡಿದಲ್ಲ, ಅದೇ ರೀತಿ ಪ್ರಪೋಸ್ ಮಾಡು. ಸ್ವಾರ್ಥಿ ನಾನಾಗುವೆ, ನೀ ನನಗೆ ಬೇಕೇನೋ ಅಷ್ಟು. ನೋಡು, ಕಡಲು ನಿನ್ನಾದ್ರೆ ಬಲಿಯು ನಾನಾಗುವೆ, ನಿನ್ನಲ್ಲಿ ಒಂದಾಗುವೆ. ನೀನಾದ್ರೆ ಉಸಿರು ನಾನಾಗುವೆ, ನಿನ್ನಂಗೆ ಜೀವಕ್ಕೆ ಜೀವ ಕೊಡುವಷ್ಟು. ನಾನೇನು ಪ್ರಪೋಸ್ ಮಾಡು ಅಂದ್ರೆ ಇಷ್ಟೊಂದು ದೊಡ್ಡ ಕವಿತೆನ ನನಗೋಸ್ಕರ ವರ್ಣನೆ ಮಾಡಿದ್ಯಲ್ಲ. ನಿಜ, ನೀನ್ ಹೇಳ್ತಾ ಇದ್ರೆ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ಐ ಲವ್ ಯು ಟು.
ಶೃಂಗಾರದಾರ ಸರಾಗಲ ಹರಿಯ ಹರಿಸುತ್ತಿದೆ ನನ್ನ ಮನದಾಣೆ ಒಂದು ಸುಡೋ ಸುಡೋ ಬೆಂಕಿಯಲ್ಲ ಪ್ರೀತಿ ಆಕಾಶಕ್ಕೂ ಎತ್ತರ ನನ್ನ ಮನದಾಣೆ ನನ್ನ ಉಸಿರಾಣೆ ಹುಡುಗಿ ನೀ ನನ್ನ ಪ್ರಾಣ ಕಣೆ